ನೋಡಿ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸೆಕ್ಸ್ ಧೋಖಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಅಪ್ಡೇಟ್ಸ್ ಗಳಿದೆ. ಯಾಕಂತಂದ್ರೆ ಒಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಏನಾಗುತ್ತೆ ಒಂದು ಪ್ರಕರಣದಲ್ಲಿ ಅಂದ್ರೆ ಈಗಾಗಲೇ ನೋಡಿ ಸಂತ್ರಸ್ತೆ ಆತನ ಮೇಲೆ ಸಾಕಷ್ಟು ಆರೋಪವನ್ನ ಮಾಡಿದ್ಲು. ಈಗ ಆತ ಒಂದೇ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ, ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಟ್ಟಿಲ್ಲ. ಆದ್ರೆ ಸಂತ್ರಸ್ತೆ ಮೇಲಿನ ಮೇಲೆ ರಿಯಾಕ್ಷನ್ ಕೊಡ್ಕೊಳ್ತಾ ಹೋಗ್ತಾ ಇದ್ದಾಳೆ. ನಿಜಕ್ಕೂ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ? ನಿಜಕ್ಕೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆನೆ ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ನೋಡಿ ಬ್ಯೂಟಿಷಿಯನ್ ಮೇಲೆ ಪೊಲೀಸ್ ಅಪ್ಪನಿಗೆ ಫುಲ್ ಲವ್ ಆಗ್ಬಿಟ್ಟಿತ್ತಂತೆ. ನೋಡಿ ಬೆಂಗಳೂರಿನಲ್ಲಿ ಕಾಕಿ ಬ್ಯೂಟಿಷಿಯನ್ ಲವ್ ಕಹಾನಿ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸೊ ಬೆಳಂಬೆಳಗ್ಗೆನೆ ಮಾರ್ನಿಂಗ್ ಟು ನೈಟ್ ಫುಲ್ ಚಾಟಿಂಗ್. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರೋಮೋ ಕೂಡ ಇದೆ. ಸೊ ನೋಡ್ಕೊಂಬರೋಣ. ಇನ್ಸ್ಪೆಕ್ಟರ್ ಸುನೀಲ್ ಅವರ ಮೇಲೆ ಈ ಒಂದು ಆರೋಪವನ್ನ ಮಾಡೋದಕ್ಕೆ ಯಾಕೆ ಕಾರಣ? ನಾನು ಬಂದ್ಬಿಟ್ಟು ಯಾವುದೋ ಒಂದು ವಿಷಯದಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ. ಅಲ್ಲಿಂದ ನನಗೆ ಪರಿಚಯ ಆಗಿ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಅಲ್ಲಿಂದ ಫ್ರೆಂಡ್ಶಿಪ್ ಆಗುತ್ತೆ. ಏಕ್ದಮ್ ಕಚಡ ಅವನು, ಪೊಲೀಸ್ಗೆ ನಾಲಾಯಕ ಅವನು, ASI. ನೋಡಿ, ಮೊದಲನೇ ಬಾರಿಗಾಗಿ ಒಂದ್ ಕಡೆ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾಗ್ತೀರಾ? ಯಾಕಂದ್ರೆ ವರ್ಷದಲ್ಲಿ 3 ಬಾರಿ ನನಗೆ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಒಂದು ಆರೋಪ ಮಾಡಿದ್ರು. ಡ್ರಿಂಕ್ಸ್ ಮಾಡಿಸಿ ಕರ್ಕೊಂಡೋಗಿ ಅತ್ಯಾಚಾರ ಎಸಗಿದ್ದಾರೆ ಅನ್ನೋದಕ್ಕೆ ಕಾರಣ ಏನಂದ್ರೆ ಫೋಟೋ ಏನೋ ತೆಗೆದಿಟ್ಕೋಬೇಕಾಗಿತ್ತು. ಅವ್ರಿಗೆ ಬೇಕಾದಾಗ ಅವ್ರ ಅವಶ್ಯಕತೆ ಇದ್ದಾಗ ನಾನು ಯೂಸ್ ಮಾಡ್ಕೊಳ್ಳೋದು. ಮದುವೆ ಆದವರು ಆಗಿದ್ದಾರೆ, ಅವ್ರ ಸಂಸಾರ ಚೆನ್ನಾಗಿತ್ತು, ಅವ್ರ ಸಂಸಾರದಲ್ಲಿ ಒಂದಿಷ್ಟು ಹುಳಿ ಹಿಂಡುವಂತ ಕೆಲಸ ಆಗೋಯ್ತು. ಬಟ್ ನಾನೇನೋ ಅವ್ರು ನಿಮ್ಮ ಹೆಂಡ್ತಿನ ಬಿಟ್ಬಿಡಿ, ನೀವು ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತ ನಾನು ಹೋಗಿದ್ನ ಅವ್ರ ಹಿಂದೆ. ಅವ್ರು ಬಂದ್ರು ತಾನೆ, ಎಲ್ಲ ಗೊತ್ತಿದ್ದು, ಅವ್ರಿಗೆ ಗೊತ್ತಿರ್ಲಿಲ್ವಾ ಹೆಂಡ್ತಿ ಇದ್ದಾರೆ ಮಕ್ಳಿದ್ದಾರೆ ಅಂತ. ಬ್ಯೂಟಿಷಿಯನ್ ಮೇಲೆ ಪೊಲೀಸ್ ಅಪ್ಪನಿಗೆ ಫುಲ್ ಲವ್ ಆಗಿತ್ತು. ಬೆಂಗಳೂರಿನಲ್ಲಿ ಕಾಕಿ ಬ್ಯೂಟಿಷಿಯನ್ ಲವ್ ಕಹಾನಿ. ಡೈಲಿ ಮಾರ್ನಿಂಗ್ ಟು ನೈಟ್ ಫುಲ್ ಚಾಟಿಂಗ್. ಅಲ್ಲಿಂದ ಬೇಬಿ ಡಿಯರ್, ಇಲ್ಲಿಂದ ಚಿನ್ನಿ ಬಂಗಾರಿ. ಬ್ಯೂಟಿ ಚಾಟಿಂಗ್ಗೆ ಮರುಳಾಗಿ ಪೋಲಿಯಾದ ಪೊಲೀಸಪ್ಪನ ಲವ್ ಬಲೆಗೆ ಬಿದ್ದ ಬ್ಯೂಟಿಷಿಯನ್ ಬೇಬಿ. ನೋಡಿ, ಈಗಾಗಲೇ ಒಂದು ಕಡೆ ಪೊಲೀಸ್ ಅಧಿಕಾರಿಯ ಕಾಮಕಾಂಡವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಸಂತ್ರಸ್ತ ಯುವತಿ. ಆಕೆಗೆ ಫ್ಲಾಟ್ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಹಾಕೊಡ್ತೀನಿ ಅಂತ ಧೋಖಾ ಮಾಡಿದಂತಹ ಪೊಲೀಸಪ್ಪನ ಕಥೆಯನ್ನ ಇವತ್ತು ರೆಬಲ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿರುವಂತಹ ಯುವತಿ ಮಾತುಗಳನ್ನ ಕೇಳ್ತಾ ಇದ್ರೆ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದನ್ನ ಜಡ್ಜ್ ಮಾಡಲೇಬೇಕಾಗುತ್ತೆ. ಆಬ್ವಿಯಸ್ಲಿ, ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಈಗ ನೋಡಿ ಸಂತ್ರಸ್ತೆ ಹೇಳಿದಾಗೆ ಅವರೇ ಬಂದ್ರು, ಅವರೇ ಆರೋಪ ಅಂದ್ರೆ ಅವರೇ ತಪ್ಪು ಮಾಡಿದ ರೀತಿಯಾಗಿ ಬಿಂಬಿಸ್ತಿದ್ದಾಳೆ. ಅವರೇ ಮಕ್ಕಳು ಇದ್ರು ಕೂಡ, ಹೆಂಡತಿ ಇದ್ರು ಕೂಡ ಈ ರೀತಿಯಾಗಿ ಬಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಂತ್ರಸ್ತನೇ ಹೇಳ್ತಿದ್ದಾಳಂತಂದ್ರೆ ನಿಜಕ್ಕೂ ಇಲ್ಲಿ ಇಲ್ಲೊಂದ್ ಕಡೆ ಷಡ್ಯಂತ್ರ ಅಂತ ಅನಿಸ್ತಿದೆ. ಬಟ್ ಇಲ್ಲಿ ಒಂದ್ ಕಡೆ ಏನೋ ನಾವು ನೋಡ್ತಾ ಇದ್ದೀವಿ, ಈಗಾಗ್ಲೇ ಇನ್ಸ್ಪೆಕ್ಟರ್ ಸುನೀಲ್ ಅವರು ಎಲ್ಲಾ ಗೊತ್ತಿದ್ದು ಅಂದ್ರೆ ಅವ್ರಿಗೆ ಮದುವೆ ಆಗಿದೆ, ಮಗು ಇದೆ ಅನ್ನೋದನ್ನ ತಿಳ್ಕೊಂಡು ಕೂಡ ಈಗ ಸ್ಟೇಷನ್ಗೆ ಬರುವಂತಹ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಕಾಮದ ದೃಷ್ಟಿಯಲ್ಲಿ ಅಂದ್ರೆ ನೋಡಿ, ಈಗ ಈ ಕೇಸ್ ಏನೋ ಬಟಾ ಬೈಲ ಆಗಿದೆ, ಬೆಳಕಿಗೆ ಬಂದಿದೆ. ಎಷ್ಟೋ ಕೇಸ್ಗಳು ಹಾಗಾದ್ರೆ ಬೆಳಕಿಗೆ ಬಂದಿರೋದಿಲ್ಲ. ಎಷ್ಟು ಜನ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಗೆ ಹಂಚಿ ಯಾಕೆ ಬೇಕಪ್ಪ ಬಿಟ್ಟಾಕಡ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿರ್ತಾರೆ. ಸೊ ಈಗ ಸಂತ್ರಸ್ತೆಗೆ ಒಂದು ರೀತಿಯಾದಂತಹ ಅರಿವಾಗಿದೆ, ನಾನು ಇದರಿಂದ ಮೋಸ ಹೋಗ್ಬಿಟ್ಟೆ, ನನ್ನನ್ನು ಅವರು ಹೇಗ್ ಬೇಕಂದ್ರೆ ಹಾಗೆ ಬಳಕೆ ಮಾಡ್ಕೊಂಡ್ಬಿಟ್ರು, ಯೂಸ್ ಮಾಡ್ಕೊಂಡ್ಬಿಟ್ರು, ಇದರಿಂದ ನಂಗೆ ನೋವಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಆಕೆ ಮುಂದೆ ಬಂದಿರಬಹುದು, ಅಥವಾ ಯಾರಾದ್ರೂ ಈ ಹನಿ ಟ್ರಾಪ್ ಮಾಡಿಸಿರ್ಬೋದು, ಹೇಳಕ್ಕಾಗಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಏನು ಇನ್ಸ್ಪೆಕ್ಟರ್ ಸುನೀಲ್ ಅವರ ಕಾರ್ಯ ವೈಖರಿ ಎಲ್ಲರೂ ಕೂಡ ಮೆಚ್ಚುವಂತದ್ದು ಅಷ್ಟೇ ಅಲ್ಲದೆ ಅವರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಪೊಲೀಸರು ಅಂತಂದ್ರೆ ಹೀಗಿರ್ಬೇಕಪ್ಪ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಇವರ ಪರವಾಗಿ ಆಡಿರುವಂತದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಇಲ್ಲಿ ಸುನೀಲ್ ಅವರ ಕಾರ್ಯ ವೈಖರಿಯನ್ನ ನೋಡೋಕಾಗದೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅಥವಾ ಅವರ ಸ್ಥಾನಮಾನವನ್ನ ಬೇರೆಯವರು ಪಡ್ಕೋಬೇಕು ಅನ್ನುವಂತ ಉದ್ದೇಶದಿಂದ ಮೇ ಬಿ ಮೆ ನಾಟ್ ಬಿ ಈ ರೀತಿ ಹನಿ ಟ್ಯಾಪ್ ಮಾಡಿಸಿರಬಹುದು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಬಟ್ ಪೊಲೀಸ್ ತನಿಖೆಯ ನಂತರವೇ ಎಲ್ಲವೂ ಕೂಡ ಬಟಾಬೈಲಾಗುತ್ತೆ. ಬಟ್ ಈಗಾಗಲೇ ಹೇಳಿದಾಗೆ ಸುನೀಲ್ ಅವರನ್ನ
ಸಸ್ಪೆಂಡ್ ಮಾಡಿದ್ದಾರೆ. ಯಾಕಂತಂದ್ರೆ ಅವರನ್ನ ಅಧಿಕಾರದಲ್ಲಿ ಇಟ್ಕೊಂಡ್ರೆ ಇದು ಪೊಲೀಸ್ ಇಲಾಖೆಗೆ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾರೆ. ಈ ರೀತಿಯಾದಂತಹ SI ಬೇಕಾ ಇಲಾಖೆಯಲ್ಲಿ? ಯಾಕಂತಂದ್ರೆ ಈಗ ಇಲಾಖೆಯಲ್ಲಿ ಈ ರೀತಿಯಾದಂತಹ ಕರ್ಮಕಾಂಡ ಬಯಲಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರನ್ನ ಇಟ್ಕೊಂಡ್ರೆ ನಿಜಕ್ಕೂ ಇದು ಮುಜುಗರ ಪೊಲೀಸ್ ಇಲಾಖೆ ಅನ್ನುವಂತಹ ಕಾರಣಕ್ಕಾಗಿ ಆಬ್ವಿಯಸ್ಲಿ ಅವರನ್ನ ವಜಾ ಮಾಡಲಾಗಿದೆ ಈ ಒಂದು ಪ್ರಕರಣದಿಂದ. ಸೊ ಈಗ ಸಂತ್ರಸ್ತೆ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾಳೆ. ಇಲ್ಲಿ ಪೊಲೀಸ್ ಅಪ್ಪನದ್ದೇ ತಪ್ಪು, ತನ್ನದೇನು ತಪ್ಪಿಲ್ಲ ಅನ್ನುವಂತಹ ರೀತಿಯಾಗಿ ಆಕೆ ಹೇಳ್ತಿದ್ದಾಳೆ. ಸೊ ಈಗ ನಾವು ಇಷ್ಟ ದಿನ ಮಾತನಾಡ್ತಾ ಇದ್ವಿ, ಈಗ ಸಂತ್ರಸ್ತದೇ ತಪ್ಪು ಅಂತ ಹೇಳಿ ಎಲ್ಲ ಗೊತ್ತಿದ್ರು ಕೂಡ ಈಕೆ ಹೋಗಿದಾಳಲ್ಲ, ಆತನಿಗೆ ಮದುವೆ ಆಗಿದೆ, ಮಕ್ಕಳಿದೆ, ಆದ್ರೂ ಕೂಡ ಈಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಆದ್ರೆ ನೋಡಿ ಈಗ ಸಂತ್ರಸ್ತೆ ಹೇಳಿರೋ ಪ್ರಕಾರ ಆತನಿಗೆ ಬುದ್ಧಿ ಇರ್ಲಿಲ್ವಾ ಅಂತ ಹೇಳಿ ಈಗ ಯೂ ಟರ್ನ್ ಹೊಡಿತಿದ್ದಾಳೆ ಈ ರೀತಿಯಾಗಿ. ಹೌದು ನೋಡಿ, ನಾ ಸಂತ್ರಸ್ತೆಗೆ ಬಾಡಿಗೆ ಮನೆ ಮಾಡ್ಕೊಡ್ತೀನಿ ಅಂತ ಇನ್ಸ್ಪೆಕ್ಟರ್ ಭರವಸೆಯನ್ನ ಕೊಟ್ಟಿದ್ರಂತೆ. ನೀನೇ ನನ್ನ ಜೀವ ಅಂತ ಮೆಸೇಜ್ ಮಾಡ್ತಿದ್ದ ಪೊಲೀಸಪ್ಪ. ನೀನೇ ನನ್ನ ಪ್ರಾಣ, ನೀನಿಲ್ದೆ ನಾನು ಬದುಕೋದಿಲ್ಲ ಚಿನ್ನ ಅಂತ ಹೇಳ್ತಾ ಇದ್ದ. ಫ್ಯಾಮಿಲಿ ಇದ್ರೂ ಕೂಡ ಯುವತಿ ಜೊತೆ ಇನ್ಸ್ಪೆಕ್ಟರ್ ಸರಸ ಸಲ್ಲಾಪ. ಫ್ಯಾಮಿಲಿ ಇರೋ ಪೊಲೀಸಪ್ಪನ ಮೇಲೆ ಯುವತಿಗೆ ಲವ್ ಚಾಟಿಂಗ್ ಹೆಸರಿನಲ್ಲಿ ಇಬ್ರು ಕೂಡ ಮಿಡ್ ನೈಟ್ ಕಹಾನಿಯನ್ನ ನಡೆಸಿದ್ದಾರೆ. ಫುಲ್ ಲವ್ ನಲ್ಲಿದ್ದಂತಹ ಇಬ್ಬರ ಮಧ್ಯೆ ದಿಢೀರ್ ಅಂತ ಆಗಿದ್ದಾದ್ರೂ ಒಂದು ವರ್ಷಗಳ ಪ್ರೀತಿ ಪ್ರೇಮ ಪ್ರಣಯ ದಿಢೀರ್ ಅಂತ ಈಗ ಮಾಧ್ಯಮಗಳ ಮುಂದೆ ನೀನ್ಯಾರೋ ನಾನ್ಯಾರೋ, ನೀನೊಂದು ತೀರಾ ನಾನೊಂದು ತೀರಾ ಅನ್ನೋ ರೀತಿಯಲ್ಲಿ ಈಗ ಸಂತ್ರಸ್ತ ಯುವತಿ ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾಳೆ. ಸೊ ಸಡನ್ ಆಗಿ ಏನಾಯ್ತು ಅಂತದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಸುನೀಲ್ ಅವರು ಏನೋ ಫ್ಲಾಟ್ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಮಾಡ್ಕೊಡ್ತೀನಿ, ಟೆಕ್ಸ್ಟ್ ಹೇಳುತ್ತೆ ಅವ್ರು ಎಷ್ಟು ಕ್ಲೋಸ್ ಆಗಿದ್ರು ಅಂತ ಹೇಳಿ. ನಾವು ಇಷ್ಟೊತ್ತು ಗಮನಿಸಿದ್ವಿ ಪ್ರೋಮೋ ಅಲ್ಲಿ ಅವರು ಟೆಕ್ಸ್ಟ್ ಮಾಡಿರುವಂತಹ ರೀತಿ ನೀತಿ ನಿಜಕ್ಕೂ ಅವ್ರು ಎಷ್ಟರ ಮಟ್ಟಿಗೆ ಕ್ಲೋಸ್ ಇದ್ರು ಅಂತಂದ್ರೆ ಈ ರೀತಿಯಾಗಿ ಯಾಕಾಯ್ತು, ಯಾಕೆ ಬೆರುಕು ಮೂಡ್ತು, ಅಷ್ಟೊಂದು ಕ್ಲೋಸ್ ಆಗಿದ್ದವರಲ್ಲಿ ಅನ್ನುವಂತಹ ಆಬ್ವಿಯಸ್ಲಿ ಸಂಶಯ ಮೂಡುತ್ತೆ ಈ ಒಂದು ಪ್ರಕರಣದಲ್ಲಿ. ಈಗ ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಸಂತ್ರಸ್ತ ಯುವತಿ ಏನಿದಾರಲ್ಲ ಅವರು ನಮ್ಮ ರೆಬಲ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸಿರಾಜ್ ಅವರು ಕೂಡ ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಆ ಯುವತಿ ಏನ್ ಹೇಳಿಕೆಯನ್ನ ಕೊಟ್ರು, ಪೊಲೀಸ್ ಅಪ್ಪನ ಮುಖಕ್ಕೆ ಹೇಗೆ ಚೀಮಾರಿಯನ್ನ ಹಾಕಿದ್ರು ನೋಡ್ತಾ ಹೋಗೋಣ. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಆಗಿರುವಂತಹ ಸುನೀಲ್ ಅವರ ಮೇಲೆ ಒಂದಿಷ್ಟು ಗಂಭೀರ ಆರೋಪವನ್ನ ಮಾಡಿ, ನನಗೆ ಮದುವೆ ಮಾಡ್ಕೊಳ್ತೀನಿ, ನನ್ನನ್ನ ನಂಬಿಸಿ ಒಂದಿಷ್ಟು ಪ್ರೀತಿ ಮಾಡಿ ಒಂದ್ ಕಡೆ ಮೋಸ ಮಾಡಿದ್ದಾರೆ ಅಂತ ಒಂದಿಷ್ಟು ಆರೋಪಗಳು ಸಹಜವಾಗಿ ಕರ್ನಾಟಕದಾದ್ಯಂತ ಸುದ್ದಿಯನ್ನ ಮಾಡಿತ್ತು. ಅದರ ಜೊತೆಗೆ ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಒಂದಿಷ್ಟು ಕಳಂಕ ತರುವಂತ ಕೆಲಸ ಕೂಡ ಆಗಿತ್ತು ಅನ್ನುವಂತ ಒಂದಿಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇತ್ತು. ಈಗ ಸ್ವತಃ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಪ್ರಮುಖವಾಗಿ ನೋಡಿ, ಇನ್ಸ್ಪೆಕ್ಟರ್ ಡಿಜೆಹಳ್ಳಿ ಅವರ ಇನ್ಸ್ಪೆಕ್ಟರ್ ಸುನೀಲ್ ಅವರ ಮೇಲೆ ಈ ಒಂದು ಆರೋಪವನ್ನ ಮಾಡೋದಕ್ಕೆ ಯಾಕೆ ಕಾರಣ, ಈ ರೀತಿಯಾದಂತಹ ಒಂದಿಷ್ಟು ಸುದ್ದಿ ಓಡಾಡ್ತಾ ಇದೆ, ಯಾಕೆ ಮೂಲ ಕಾರಣ ಏನು ಅಂತ? ಮೂಲ ಕಾರಣ ಇದಕ್ಕೆ ಸುಮ್ಮನೆ ಯಾವುದೇ ಒಂದು ಮಹಿಳೆ ಆಗಲಿ ಅವಳ ಮೇಲೆ ಏನೋ ಒಂದು ಅವಳಿಗೆ ಮನಸ್ಸಿಗೆ ನೋವಾಗಿದ್ರೆ ತಾನೇ ಅವಳು ನ್ಯಾಯ ಬೇಕು ಅಂತ ಆಚೆ ಬರೋದು. ಅವಳು ನಾನು ಬಂದ್ಬಿಟ್ಟು ಯಾವುದೋ ಒಂದು ವಿಷಯದಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ. ಅಲ್ಲಿಂದ ನನಗೆ ಪರಿಚಯ ಆಗಿ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಅಲ್ಲಿಂದ ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ ಆದಮೇಲೆ ಏನೋ ಒಂದು ನಂಬಿಸಿರ್ತಾರೆ, ನಾವು ಮೊದಲೇ ನೊಂದಿರ್ತೀವಿ, ಏನೋ ಒಂದು ಎಲ್ಲರ ಲೈಫಲ್ಲೂ ಆಗಿರುತ್ತೆ. ಪಾಸ್ಟ್ ಇಸ್ ಪಾಸ್ಟ್, ಈಗ ಪ್ರೆಸೆಂಟ್ ಏನಿದೆ ಅದರಲ್ಲಿ ನಾವು ಜೀವನ ಮಾಡಬೇಕು ಅಂತ ಹೇಳಿ ನಂಬಿಸಿ, ಇವಾಗ ಪ್ರೀತಿ ಅಂದರೆ ಜಾತಿ ಮತ ಯಾವುದು ಅದೆಲ್ಲ ನೋಡಲ್ಲ, ಎಂಥವ್ರಿಗೂ ಆಗಲಿ ಪ್ರೀತಿ ಆಗೇ ಆಗುತ್ತೆ. ಆ ದೃಷ್ಟಿ ಏನಂದರೆ ನಮಗೊಂದು ಮಾನವೀಯತೆಯ ದೃಷ್ಟಿಯಿಂದ ಒಂದೇನೋ ಇದು ಮಾಡಿಕೊಂಡು ಇಷ್ಟೊಂದು ಕೇರ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ನಂಬಿ ಆದಮೇಲೆ 1.5 ವರ್ಷದಿಂದ ಬರೀ ಯಾಮರಿಸ್ಕೊಂಡು ಡ್ರಿಂಕ್ಸ್ ಮಾಡಿಸೋದು, ಬರೀ ಅವರಿಗೆ ಬೇಕಾಗಿರೋ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ನನಗೂ ತುಂಬ ಬೇಜಾರಾಗೋಯ್ತು. ನೋಡೋಣ ಇನ್ನೂ ಇದೇ ರೀತಿ ಎಷ್ಟು ದಿನ ಮುಂದುವರಿಯುತ್ತೆ ಅಂತ. ಮನೆ ಅಲ್ಲಿ ಇಲ್ಲಿ ಮನೆ ನೋಡೋಕೆ ಕಳಿಸೋದು, ನೋಡ್ಕೊಂಡು ಬಂದರೆ ಇಲ್ಲಿ ಫೆಸಿಲಿಟಿ ಇಲ್ಲ, ಕಾರ್ ನಿಲ್ಸೋಕ್ಕೆ ಅಲ್ಲಿ ಫೆಸಿಲಿಟಿ ಇಲ್ಲ, ಬರೀ ಹಿಂಗೆ ಆಡ್ತಾಯಿದ್ರು. ಆಮೇಲೆ ಒಂದು 4 ತಿಂಗಳು ಸ್ವಲ್ಪ ಗಣೇಶ ಅದು ಇದು ಅಂತ ಅದರಲ್ಲಿ ಬಂದೋಬಸ್ತು ಅದರಲ್ಲೆಲ್ಲ ಬ್ಯುಸಿ ಇದ್ದರು. ಅದಕ್ಕೂ ನಾನು ಟೈಮ್ ಕೊಟ್ಟು ಆಮೇಲೆ ಫೋನ್ ಮಾಡಿದ್ರೆ ಫೋನ್ ಅವಾಯ್ಡ್ ಮಾಡೋದು, ಸ್ಟೇಷನ್ ಹತ್ರ ಹೋದೆ ಬ್ಯುಸಿ ಇದ್ದೀನಿ ಅಂತ ತೋರಿಸೋದು, ಬೇರೆ ಹುಡುಗಿರ ಜೊತೆ ಎಲ್ಲ ವಿಡಿಯೋ ಕಾಲ್ ಮಾಡೋದು. ಸ್ಟಾರ್ಟಿಂಗ್ ಅವರು ಆ ರೀತಿ ಇರಲಿಲ್ಲ, ಕ್ಯಾರೆಕ್ಟ್ರು ಚೆನ್ನಾಗೇ ಇದ್ರು ಅವರು. ಇಲ್ಲಿ ಬಂದಾಗ ಡಿಜೆಹಳ್ಳಿಗೆ ಪ್ರಕಾಶ್ ಅನ್ನೋನು ಬಂದ್ಬಿಟ್ಟು ಏಕ್ದಮ್ ಕಚಡ, ಅವನು ಪೊಲೀಸ್ಗೆ ನಾಲಾಯಕ, ಅವನು ASI. ಅವನು ಹುಡುಗಿಯರಿಗೆ ಸಪ್ಲೈ ಮಾಡ್ತಿದ್ದ, ನಾನು ಕಣ್ಣಾರೆ ನೋಡಿದ್ದೀನಿ, ಅವನಿಗೂ ಗೊತ್ತು ಆ ವಿಷಯ, ಎಲ್ಲರಿಗೂ ಸ್ಟೇಷನಲ್ಲಿ ಗೊತ್ತೇ ಇರೋದೇ, ಅದೇನು ಗೊತ್ತಿಲ್ಲದಿರೋ ವಿಷಯನೇ ಅಲ್ಲ. ಅವನೇ ಖುದ್ದಾಗಿ ಕರ್ಕೊಂಡು ಹೋಗೋದು ಬಿಡೋದು ಎಲ್ಲ ಮಾಡಿ ಅವ್ರಿಗೆ ಕೆಡಿಸಿದ್ದೆ ಅವನು. ನಾನು ಎಷ್ಟೋ ಸರಿ ಕಂಪ್ಲೇಂಟ್ ಮಾಡಿದೆ, ಇವನ ಕಡೆಯಿಂದ ನಿಮ್ಮ ಹೆಸರು ಹಾಳಾಗುತ್ತೆ ಅಂತ ಹೇಳ್ತಾನೆ ಇದ್ದೆ. ಬಟ್ ಒಂದು ಹುಡುಗಿ ರೆಡ್ ಹ್ಯಾಂಡ್ ಆಗಿ ನನ್ನ ಮುಂದೆನೇ ಸಿಕ್ಕಾಕೊಂಡ್ಳು.
ಅವಳು ಬಂದು ನಾನು ಆಚೆ ಕೇಳಿದೆ ಏನಾಯ್ತು ಅಂದಿದ್ದಕ್ಕೆ ನನಗೆ 2-3 ಸರಿ ಯೂಸ್ ಮಾಡಿಕೊಂಡ್ರು ಇವರು. ಆಮೇಲೆ ಮತ್ತೆ ನನ್ನ ಫೋನ್ ತೆಗಿತಿಲ್ಲ, ಅದಕ್ಕೆ ನಾನು ಸ್ಟೇಷನ್ ಹತ್ರ ಬಂದೆ ಅಂತ. ಆವಾಗ ನನಗೆ ಅರ್ಥ ಆಯಿತು, ಇದು ಸರಿ, ಇದು ಹೀಗೆ ಇರ್ಬೋದು, ನನ್ನ ಜೊತೆನೂ ಮೋಸ್ಟ್ಲಿ ಇವರು ಇದೇ ರೀತಿ ಮಾಡಿಬಿಟ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ ಅವರು. ಆಮೇಲೆ ತುಂಬ ಸರಿ ಟ್ರೈ ಮಾಡಿದ್ರು ಫೋನ್ ಮಾಡಿದೆ, ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ. ಸ್ಟೇಷನ್ಗೆ ಹೋದರೆ ಫ್ರೀಯಾಗಿ ಕ್ಯಾಬಿನಲ್ಲೇ ಕೂತಿರ್ತಾರೆ, ಸ್ವಲ್ಪ ಬ್ಯುಸಿ ಇದ್ದೀನಿ, ಮೀಟಿಂಗಲ್ಲಿ ಇದ್ದೀನಿ, ಯಾರೂ ಇಲ್ವಲ್ಲ ಅಂದರೆ ಇಲ್ಲ ನಾನು ಕಾನ್ಫರೆನ್ಸ್ ಮೀಟಿಂಗಲ್ಲಿದ್ದೀನಿ. ಸರಿ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಆಮೇಲೆ ಗೊತ್ತಾಯಿತು ಇವರು ಸ್ವಲ್ಪ ಹಿಂಗೆ ಎಲ್ಲ ಇದೇ ರೀತಿ ಎಷ್ಟು ಜನ ಹುಡುಗಿಯರಿಗೆ ಮೋಸ ಮಾಡಿರ್ಬೋದು ಇವರು ಅಂತ ಹೇಳ್ಬಿಟ್ಟು. ಇವನು ಅಲ್ಲಿ ಇವಾಗ ನಮ್ಮ ಇದ್ರಕ್ಕೆ ಹೋದರೆ ಏನು ಹೇಳ್ತಾರೆ, ಮುಸಲ್ಮಾನ್ ಹುಡುಗಿ ಹಿಂದೂ ಹತ್ರ ಹೋಗಿ ಮಲ್ಕೋಬಿಟ್ಲು ಹಂಗೆ ಹಿಂಗೆ. ಅಲ್ಲಿ ಬಂದು ನೋಡಲಿ ಒಂದ್ಸರಿ ಮಾತಾಡ್ತಾರಲ್ವಾ ಆಪೋಸಿಟು, ಅಲ್ಲಿ ಸ್ಟೇಷನ್ಗೆ ಹೋದರೆ ಯಾವುದೇ ಒಂದು ಗಂಡ ಹೆಂಡತಿ ಜಗಳ ಸಪೋರ್ಟ್, ಅಲ್ಲಿ DJ ಹಳ್ಳಿಲಿ ಸ್ವಲ್ಪ ಸ್ಲಮ್ ಏರಿಯಾಗಳು ಇದೆ, ಅಂಥ ಹುಡುಗಿಯರು ಹೋದರೆ ಡೈರೆಕ್ಟಾಗಿ ಓಯೋಕ್ಕೆ ಕರೀತಾನೆ ಅವನು ಪ್ರಕಾಶ್. ಎಷ್ಟೋ ಹುಡುಗಿಯರು ನಮ್ಗೆ ಹೇಳಿದ್ದಾರೆ, ಇದಕ್ಕೆ 3-4 ಜನ ಸಾಕ್ಷಿಗಳು ಬಂದು ಹೇಳ್ತಾ ಇರಬೇಕಾದ್ರೆ ಡೈರೆಕ್ಟಾಗಿ ಬುರ್ಕ ಹಾಕ್ಕೊಂಡು ಕಾರಲ್ಲಿ ಕುತ್ಕೊಂಡು ಹೋಗ್ತಾರಲ್ವ, ಅದಕ್ಕೆ ಬಂದು ಅವ್ರು ಏನಿದೆ ಬೇಕಾದರೆ ಅದಕ್ಕೆ ನ್ಯಾಯ ಬೇಕು ಅಂತ ಹೋರಾಡಲಿ, ಅದು ಬಿಟ್ಬಿಟ್ಟು ಯಾರೋ ಹೋಗ್ಬಿಟ್ಟು ಯಾರೋ ಕರೆದ್ರಂತೆ ಮಲ್ಕೊಬಿಟ್ಲದೆ ಸುಮ್ಮನೆ ಅಪವಾದ ಈ ರೀತಿ ಮಾಡೋದು ದೊಡ್ಡ ತಪ್ಪು. ನನಗೆ ಮೋಸ ಆಗಿದೆ, ನಾನು ಹೋಗಿದ್ದೀನಿ, ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಸಿಕ್ಕಿದೆ ಅಷ್ಟೇ. ಈಗ ಗಮನಿಸ್ತಾ ಹೋದಾಗ ಹೌದು, ಯಾವ ರೀತಿಯಾಗಿ ನಂಬಿದ್ರಿ ಅವರನ್ನ, ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಪ್ರೀತಿ ಆರಂಭ ಆಗಿತ್ತು, ಒಂದ್ ಕಡೆ ನಿಮ್ಮ ಮೈನಸ್ ಪಾಯಿಂಟ್ ಏನಾದ್ರೂ ಅವ್ರಿಗೆ ಗೊತ್ತಾಗಿತ್ತಾ ಅಂತ ಇಲ್ಲಿ? ನಾನು ಮೈನಸ್ ಪಾಯಿಂಟು ನಂದು ಆ ರೀತಿ ಏನೂ ಇಲ್ಲ. ಅವ್ರು ನಂಬಿಸಿದ್ದೆ ನಾನು ಅದೇ ಮೈನಸ್ ಪಾಯಿಂಟ್ ನಾನು ಸಿಕ್ಕಾಕೊಂಡಿರೋದು. ನಾನು ನಂಬಿದ್ದೀನಲ್ವ, ಅದೇ ಮೈನಸ್ ಪಾಯಿಂಟು. ಇವಾಗ ಯಾರೇ ಆಗಲಿ ಡೈಲಿ ಮೆಸೇಜ್ ಮಾಡಿಕೊಂಡು ಡೈಲಿ ಫೋನ್ ಮಾಡಿ ಕೇರ್ ಮಾಡಿದ್ರೆ ಏನಾಗುತ್ತೆ, ಹೌದು ಇವ್ರು ನನಗೆ ತುಂಬ ಲವ್ ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ಅದೇ ವಿಷಯದಲ್ಲಿ ನಾನು ಮೋಸ ಹೋಗಿದ್ದೀನಿ ಹೊರತು ಬೇರೆ ಏನೇನೋ ಹನಿ ಟ್ರಾಪ್ಗಳಂತೆ, 5 ಇನ್ಸ್ಪೆಕ್ಟ್ರಿಗೆ ಹನಿ ಟ್ರಾಪ್ ಮಾಡಿದಾಳಂತೆ, ಯಾರೋ ಸುಬ್ರಹ್ಮಣ್ಯ ಅಂತೆ, ಅವನು 25 ಲಕ್ಷ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಂತೆ, ಅವನು ಸತ್ತೋಗ್ಬಿಟ್ನಂತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಮತ್ತೆ? ಎಲ್ಲರಿಗೂ ನ್ಯಾಯ ಒಂದೇ, ಯಾರೇ ಅಧಿಕಾರಿ ಇರಲಿ, ಯಾವ VIP ಇರಲಿ, ಯಾವ ಮಂತ್ರಿ ಇರಲಿ, ಎಲ್ಲರಿಗೂ ಒಂದೇನೆ. ಎಲ್ಲಿ ಮೋಸ ಆದರೂ ನ್ಯಾಯಾಲಯದಲ್ಲಿ ಮಾತ್ರ ಮೋಸ ಆಗಲ್ಲ, ಎಲ್ಲರಿಗೂ ನ್ಯಾಯ ಖಂಡಿತ ಸಿಗುತ್ತೆ. ಯಾರು ಸರಿಯಾಗಿರ್ತಾರೆ ಅವ್ರಿಗೆ ನ್ಯಾಯ ಸಿಗುತ್ತೆ. ಮತ್ತು ನಾನು 15 ವರ್ಷದಿಂದ ಒಂದೇ ಸಿಮ್ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ. ಯಾಕೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ? ಬ್ಲ್ಯಾಕ್ ಮೇಲ್ ನಾನು ಮಾಡಿದ್ದೀನಲ್ವಾ, ಎಲ್ಲಿ ಕಂಪ್ಲೇಂಟ್ ಇದೆ ತೋರಿಸ್ಬಿಟ್ಟು ನನ್ನ ಮೇಲೆ ಏನು ಆಕ್ಷನ್ ತಗೊಳ್ತಾರೆ ತಗೊಳ್ಳಿ, ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯಕ್ಕೋಸ್ಕರ ಬಂದೆ, ನನಗೆ ನ್ಯಾಯ ಸಿಕ್ಕಿದೆ. ಈಗ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ, ನೋಡಿ ಮೊದಲನೇ ಬಾರಿಗಾಗಿ ಒಂದ್ ಕಡೆ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾಗ್ತೀರಾ, ಯಾಕೆ ಅವಾಗ ನಿಮ್ಗೆ ಗೊತ್ತಾಗ್ಲಿಲ್ವಾ, ನಿಮ್ಗೆ ಅರಿವಿರ್ಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವರ್ಷದಲ್ಲಿ 3 ಬಾರಿ ನನಗೆ ಅತ್ಯಾಚಾರ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಮಾಡಿದ್ರು. ಸೊ ಆ ವಿಡಿಯೋದಲ್ಲೂ ಕೂಡ ಬಹಳ ಕ್ಲಿಯಾರಿಟಿಯಾಗಿ ಹೇಳಿಬಿಟ್ಟಿದ್ದೀರಾ. ಸೊ ಮೊದಲನೇದಾಗಿ ನಿಮ್ಗೆ ಅರಿವಾಗ್ಲಿಲ್ವಾ ಅನ್ನುವಂಥ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನ ಪ್ರಶ್ನೆ ಮಾಡ್ತಾರೆ. ಇವಾಗ ಪ್ರೀತಿ ಅಂತ ನಾಟಕದಲ್ಲಿ ಇವರು ಡ್ರಿಂಕ್ಸ್ ಮಾಡಿಸಿ ಕರ್ಕೊಂಡೋಗಿ ಅತ್ಯಾಚಾರ ಎಸಗಿದ್ದಾರೆ ಅನ್ನೋದಕ್ಕೆ ಕಾರಣ ಏನಂದರೆ, ಫೋಟೋ ಏನಕ್ಕೆ ತೆಗೆದಿಟ್ಕೋಬೇಕಾಗಿತ್ತು, ಅದನ್ನು ಪದೇ ಕಳಿಸೋದು, ಡಿಲೀಟ್ ಮಾಡೋದು, ಮತ್ತು ವಿಡಿಯೋ ಕಾಲ್ ಮಾಡೋದು, ಅವ್ರಿಗೆ ಬೇಕಾದಾಗ ಅವ್ರ ಅವಶ್ಯಕತೆ ಇದ್ದಾಗ ನಾನು ಯೂಸ್ ಮಾಡ್ಕೊಳ್ಳೋದು, ಮತ್ತು ಸಿಗೋಣ ಅಂದರೆ ಮತ್ತೆ ಟೈಮ್ ಸಿಗಲ್ಲ. ಮತ್ತು ಇದು ಪ್ರೀತಿಸೋ ಥರ ನಾಟಕ ಆಡಿ ನನಗೆ ಮೋಸ ಮಾಡಿರೋದು. ಎಸ್, ಗಮನಿಸ್ತಾ ಇದ್ದೀರಿ ಈಗಾಗಲೇ ಒಂದು ಕಡೆ ಸಂತ್ರಸ್ತ ಯುವತಿ ಕೊಟ್ಟಂತಹ ಹೇಳಿಕೆ ನಿಜಕ್ಕೂ ಕೂಡ ಒಂದು ಕಡೆ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇರುವಂತದ್ದು. ಪ್ರೀತಿ ಪ್ರೇಮದ ಹೆಸರಲ್ಲಿ ನನ್ನನ್ನ ಯೂಸ್ ಮಾಡ್ಕೊಂಡ್ರು, ಪದೇ ನನ್ನ ಹೆಂಗೆ ಅಂತಂದ್ರೆ ಯುಟಿಲೈಸ್ ಮಾಡ್ಕೊಂಡ್ರು, ಅವರಿಗೆ ಬೇಕಾದಂತಹ ಸಂದರ್ಭದಲ್ಲಿ ನನ್ನ ಬಳಕೆ ಮಾಡ್ಕೊಂಡ್ರು, ನಾನೇನು ಆಟದ ವಸ್ತುನ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ನೋಡಿ, ನಾ ಪ್ರೀತಿಯಿಂದ ಮಾತಾಡಿ ನನಗೆ ಮೋಸ ಮಾಡ್ಬಿಟ್ರು, ನನ್ನೆಲ್ಲ ಆಸೆಗಳನ್ನ ತೀರಿಸ್ಕೊಂಡು, ತನ್ನ ಆಸೆಗಳನ್ನೆಲ್ಲ ತೀರಿಸ್ಕೊಂಡು ಕೊನೆಗೆ ನನಗೆ ಕೈ ಕೊಟ್ರು, ನನಗೆ ನೀನೇ ಬೇಕು ಅಂತ ಹೇಳ್ತಾ ಇದ್ರು ಇನ್ಸ್ಪೆಕ್ಟರ್ ಸುನೀಲ್ ಅವರು. ದೈಹಿಕವಾಗಿ ಬಳಸಿಕೊಂಡು ನನಗೆ ಮೋಸವನ್ನ ಮಾಡ್ತಿದ್ದಾರೆ. ರೆಬಲ್ ಟಿವಿಗೆ ಸಂತ್ರಸ್ತೆಯ ಎಕ್ಸ್ಕ್ಲೂಸಿವ್ ಹೇಳಿಕೆ. ಯಾಕಂದ್ರೆ ನೋಡಿ, ಗಮನಿಸಿದ್ವಿ ಈಗಾಗಲೇ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಇದೇ ರೀತಿಯಾಗಿ ಅವರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರಂತೆ. ಮತ್ತೊಬ್ಬರ ಹೆಸರು ಕೂಡ ಮೆನ್ಷನ್ ಮಾಡಿದ್ರು, ಪ್ರಕಾಶ್ ಅನ್ನುವಂಥವ್ರು. ಯಾವ ಹೆಣ್ಣು ಮಕ್ಕಳು ಬಂದ್ರು ಕೂಡ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಂಡ್ರು ಕೂಡ ಅವರನ್ನ ಡೈರೆಕ್ಟ್ ಆಗಿ ಹೋಟೆಲ್ ಅಂದ್ರೆ ಏನೋ ರೂಮ್ ಗಳಿಗೆ ಕರೀತಾರೆ. ಅವರು ಡೈರೆಕ್ಟ್ ಆಗಿ ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಲ್ಲವನ್ನ ಕೂಡ ಎಳೆಯಾಗಿ ಆಕೆ ಬೆಚ್ಚಿಟ್ಟಿದ್ದಾಳೆ. ಆ ರೀತಿಯಾಗಿ ಮಾಡ್ತಾ ಇದ್ರು, ಈ ರೀತಿಯಾಗಿ ಮಾಡ್ತಾ ಇದ್ರು. ಒಂದು ಯಾವುದೇ ಹೆಣ್ಣು ಬಂದ್ರು ಕೂಡ ಅವರು ರೂಮ್ ಕರೀತಾರಂತಂದ್ರೆ ಅವರ ಮನಸ್ಥಿತಿ ಹೇಗಿರ್ಬೇಕು, ಅಲ್ಲಿರುವಂತಹ ಪೊಲೀಸರ ಬಗ್ಗೆ ಈ ರೀತಿಯಾಗಿ ಆಕೆ ಎಳೆಯಾಗಿ ಬೆಚ್ಚಿಟ್ಟಿದ್ದಾಳೆ.
ಹೌದು. ಈಗ ಇವ್ರನ್ನೆಲ್ಲ ಏನಂತ ಅನ್ಬೇಕು, ಇವರೆಲ್ಲ ಒಂಥರ ಈ ಮುಖವಾಡ ಹಾಕೊಂಡಿರುವಂತಹ ಕಾಮ ಪಿಶಾಚಿಗಳಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಕ್ಷಣೆ ಕೊಡುವಂತಹ ನೆಪದಲ್ಲಿ ಈ ರೀತಿಯಾಗಿ ಮಾಡ್ತಾರಂತಂದ್ರೆ ಇಂಥವ್ರು ಬೇಕಾ ಇಲಾಖೆಯಲ್ಲಿ? ಅವಶ್ಯಕತೆನೇ ಇಲ್ಲ. ನೋಡಿ, ಎಷ್ಟೋ ಜನ ಪೊಲೀಸ್ ಇಲಾಖಾ ಅಧಿಕಾರಿಗಳು ಏನಿದಾರಲ್ಲ ಇಂಥವ್ರು ಇದ್ದೇ ಇದ್ದಾರೆ, ಕಾಮಾಂಧರು. ಆಕ್ಚುಲಿ ತುಂಬಾ ಜನರ ಮುಖವಾಡ ಬಯಲಾಗಿಲ್ಲ, ಬಟ್ ಎಷ್ಟೋ ಅಧಿಕಾರಿಗಳು ಇದೇ ರೀತಿಯಾದಂತಹ ಮುಖವಾಡವನ್ನ ಹಾಕೊಂಡು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನ ಎಸಗ್ತಾನೆ ಇರ್ತಾರೆ. ಒಂದಲ್ಲ ಒಂದು ದಿನ ನಿಮಗೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಹೆಣ್ಣು ಮಕ್ಕಳ ಮೇಲೆ ಸುಮ್ಮನೆ ಅಲಿಗೇಷನ್ಸ್ ಮಾಡೋದು ಅಥವಾ ಅವರ ಮೇಲೆ ಕೆಟ್ಟ ದೃಷ್ಟಿಯನ್ನ ಬೀರೋದು. ಯಾಕೆ ನಿಮ್ಮ ಮನೆ ಹೆಣ್ಮಕ್ಳನ್ನ ಕರ್ಕೊಳ್ಳಿ, ಹೋಗಿ ಅದೇ ವಂಚಿಕೆ ಹೇಳ್ಕೊಂಡು ಹೋಗಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿಮ್ಮ ಮಗಳನ್ನೋ ನಿಮ್ಮ ತಾಯಿಯನ್ನೋ ಅಥವಾ ನಿಮ್ಮ ಅಕ್ಕ ತಂಗಿಯರನ್ನ ಕರ್ಕೊಂಡು ಹೋಗಿ ಇದೇ ರೀತಿ ಬೇರೆಯವರ ಹೆಣ್ಣು ಮಕ್ಕಳ ಮೇಲೆ ಏನು ಕಾಮದ ದೃಷ್ಟಿಯನ್ನ ಬೀರ್ತಿರಲ್ಲ, ಅದೇ ರೀತಿ ಯಾಕೆ ಮಾಡೋದಿಲ್ಲ? ಕಂಡೋರ್ ಹೆಣ್ಮಕ್ಳು ಅಂತಂದ್ರೆ ಅಷ್ಟು ಸಲಿಗೆನ? ಹಾಗಾದ್ರೆ ನಿಮ್ಮಂತ ನಾಲಾಯಕ್ ಅಧಿಕಾರಿಗಳಿಂದ ಇಡೀ ಪೊಲೀಸ್ ಇಲಾಖೆಗೇನೆ ಕಪ್ಪು ಚುಕ್ಕೆ ಬರುತ್ತೆ.